ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಸುನಂದಾ ಜೈನ್ ಅಂತೇಳಿ, ಊರು ದಾವಣಗೆರೆ ಭಾಗದವರು. ವಯಸ್ಸು 40 ವರ್ಷ ಕಂಪ್ಲೀಟ್ ಆಗಿದೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜೀವನ ಗಂಡ ಇಲ್ಲದೆ ಒಂಟಿಯಾಗಿ ಬೆಳೆದಿದ್ದೇನೆ. ಬಿಸ್ನೆಸ್ಸು ಕ್ಲಾತಿಂಗ್ ಬಿಸ್ನೆಸ್ ಮಾಡ್ತಾ ಇರೋದು, ಅಂದರೆ ಬಟ್ಟೆ ವ್ಯಾಪಾರ ಮಾಡ್ತಾ ಇದ್ದಾರೆ. ಆದಾಯ ತಿಂಗಳಿಗೆ 5 ರಿಂದ 6 ಲಕ್ಷ ಲಾಭ ಸಿಗುತ್ತೆ ಅಂತೇಳಿ ಇದಿಷ್ಟೀವರೆಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಹಾಗೆ ಫ್ರೆಂಡ್ಸ್, ಬಟ್ಟೆ ಅಂಗಡಿಯಲ್ಲಿ ಯಾವ ರೀತಿಯಾಗಿ ಮೋಸವನ್ನು ಮಾಡ್ತಾರೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಕೆಲಸ ಮಾಡಿಕೊಂಡು ಸುಖ ಕೂಡ ಕೊಡಬೇಕು ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಸಹಿತ ಕೊಟ್ಟಿದ್ದಾರೆ. ಮೊದಲನೇದು ನೋಡಿ, ನಾನು ಗಂಡ ಕಳೆದುಕೊಂಡು 4 ವರ್ಷ ಆಗಿದೆ. ತೂತಿಗೆ ಸುಖ ಬೇಕು, ಜೊತೆಗೆ ಒಬ್ಬ ಕೆಲಸಗಾರ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಮನೆ ಕೆಲಸ ಮಾಡುತ್ತೇನೆ ಅಂದರೂ ಕೂಡ ಅದಕ್ಕೂ ಅವಕಾಶವನ್ನು ಕಲ್ಪಿಸಿ ಕೊಡುತ್ತೇನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಆದರೆ ಸಂಬಳ ಕಮ್ಮಿ ಇರುತ್ತೆ, ಸುಖ ಮಾತ್ರ ಜಾಸ್ತಿ ಸಿಗುತ್ತೆ. ಯೋಚನೆ ಮಾಡಿ ನಿಮ್ಮ ನಿರ್ಧಾರವನ್ನು ತಿಳಿಸಬಹುದು. ಇನ್ನು ಮಕ್ಕಳಿದ್ರೂ ಕೂಡ ಮನೆಯಲ್ಲಿ ಇರೋದಿಲ್ಲ, ಬೆಂಗಳೂರು ಸೇರಿದ್ದಾರೆ. ಒಬ್ಬಳೇ ಇರುತ್ತೇನೆ, ಬಂದರೆ ಹಬ್ಬ ಮಾಡಬಹುದು ಅಂತೇಳಿ ಇದಿಷ್ಟು ಕೆಲಸದ ಜೊತೆಗೆ ಸುಖ ಕೂಡ ಕೊಡಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಹಾಗೆ ಫ್ರೆಂಡ್ಸ್, ನನಗೆ ಗಂಡಿನ ಗುಣಗಳು ಹೀಗಿರಬೇಕು ಅಂತೇಳಿ ಇವರಿಗೆ ಸದ್ಯ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆನೂ ಕೂಡ ಇವರೇ ಖುದ್ದಾಗಿ ಕೊಟ್ಟಿದ್ದಾರೆ. ಮೊದಲನೇದು 50ರ ಮುದುಕ ಇದ್ರೂ ಕೂಡ ಪರವಾಗಿಲ್ಲ, ದಾವಣಗೆರೆ ಅಕ್ಕಪಕ್ಕ ಇದ್ದರೆ ಕಣ್ಣು ಮುಚ್ಚಿ ಕೊಡುತ್ತೇನೆ ಅಂತೇಳಿ ತಿಳಿಸಿದ್ದಾರೆ. ಕುಡಿತದ ಚಟ ಇರಬಾರ್ದು, ಹಾಗೆ ಧೂಮಪಾನ ಕೂಡ ಮಾಡಬಾರ್ದು. ತೂತಿನ ವಾಸನೆ ಕಂಡ್ರೆ ಸಾಕು, ಹಿಂದೆ ಬರಬೇಕು. ರಾತ್ರಿ 3 ರಿಂದ 4 ರೌಂಡ್ಗೆ ಇದು ಸುಖವನ್ನು ಕೊಡೋರು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ದಾರೆ. ಸ್ವಂತಹ ಜಟ್ಟಿ ಗಂಡು ಇದ್ದರೆ ಇವತ್ತೇ ಬನ್ನಿ, ಅಗಲ ಮಾಡಿ ಕೊಡುತ್ತೇನೆ ಅಂತೇಳಿ ಇದಿಷ್ಟೀವರೆಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಒಟ್ಟಾರೆಯಾಗಿ ಏಜ್ ಪರ್ಸನ್ ಆಗಿದ್ರೂ ಕೂಡ ಪರವಾಗಿಲ್ಲ, ದಿನಕ್ಕೆ 3 ರಿಂದ 4 ರೌಂಡು ಕೈದು ಸುಖವನ್ನು ಕೊಡ್ತಕ್ಕಂತಹ ಗಂಡು ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ನೋಡಿ, ಇಂಟ್ರೆಸ್ಟ್ ಇತ್ತು ಅಂದರೆ ಮಾತ್ರ ಸಂಬಂಧವನ್ನು ಬೆಳೆಸಿ ಸುಖವನ್ನು ಅನುಭವಿಸಬಹುದು. ಇನ್ನು ಕೊನೆಯದಾಗಿ ಫ್ರೆಂಡ್ಸ್, ಇಲ್ಲಿ ನೋಡ್ತಾ ಇರ್ಬೋದು, ಬಟ್ಟೆ ಅಂಗಡಿಯಲ್ಲಿ ಯಾವ ರೀತಿಯಾಗಿ ಮೋಸವನ್ನು ಮಾಡುತ್ತಾರೆ ಅಂತೇಳಿ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಮೊದಲನೇದು ತಪ್ಪಾದ ಬೆಲೆ, ಅಂದರೆ ತಪ್ಪಾದ ಬೆಲೆ ಟ್ಯಾಗ್ಗಳನ್ನು ಹಾಕಿ ನಮ್ಮನ್ನು ಮೋಸ ಮಾಡ್ತಾರೆ. ಎರಡನೇದು ಕಳಪೆ ಬಟ್ಟೆ, ಅಂದರೆ ತಗ್ಗಿಸದ ಗುಣಮಟ್ಟದ ಬಟ್ಟೆ ಮಾರಾಟವನ್ನು ಮಾಡ್ತಾರೆ. ಮೂರನೇದು ನಕಲಿ ಬ್ರ್ಯಾಂಡ್ಗಳು, ಅಂದರೆ ಬೇರೆ ಬೇರೆ ಬ್ರ್ಯಾಂಡ್ ಇದ್ದಿದ್ದನ್ನು ನಕಲಿ ಬ್ರ್ಯಾಂಡ್ಗಳಾಗಿ ಅದಕ್ಕೆ ತಕ್ಕಂತೆ ರೇಟ್ಗಳನ್ನು ಫಿಕ್ಸ್ ಮಾಡಿ ಕಸ್ಟಮರ್ಗಳಿಗೆ ಮಾರಾಟವನ್ನು ಮಾಡುವುದು ಕೂಡ ಇತ್ತೀಚೆಗೆ ಜಾಸ್ತಿ ಆಗಿದೆ ಅಂತೇಳಿ ತಿಳಿಸಿದ್ದಾರೆ. ನಾಲ್ಕನೇದು ಅಲ್ಪ ಪ್ರಮಾಣ, ಅಂದರೆ ಕಡಿಮೆ ಖರ್ಚಿನ ಬಟ್ಟೆಯನ್ನು ಹೆಚ್ಚಿನ ಬೆಲೆಗೆ ಮಾರಾಟವನ್ನು ಮಾಡ್ತಾರೆ. ಇನ್ನು ಐದನೇದು ತಪ್ಪಾದ ವಿವರಣೆ, ಅಂದರೆ ವಿವರಣೆ ವೇಳೆ ಅಸಲಿ ಬಟ್ಟೆಯ ಬದಲಿಗೆ ನಕಲಿ ಬಟ್ಟೆಗಳ ಒಂದು ಡಿಸ್ಕ್ರಿಪ್ಷನ್ ಕೊಟ್ಟಿರುತ್ತಾರೆ ಅಂತೇಳಿ ಇದಿಷ್ಟು ಬಟ್ಟೆ ಅಂಗಡಿಯಲ್ಲಿ ಆಗುವ ಮೋಸಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ನಿಮಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳಿರೋದ ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ನಿರ್ಧಾರವನ್ನು ನೇರವಾಗಿ ತಿಳಿಸಬಹುದು.